ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಗುರುವಿನ ಆಶೀರ್ವಾದ ಹಾಗೆ ನೀವು ನಂಬಿದ ಭಗವಂತನ ದಯೆ ಕರುಣೆ ನಿಮ್ಮ ಮೇಲೆ ಇದೆ. ಹಾಗೆ ನೀವು ಅವರ ರಕ್ಷಣೆಯಲ್ಲಿ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಈಗಿನ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರವನ್ನು ಕೊಡೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೆ ಸರಿಯಾದ ದಾರಿಯನ್ನು ನೀವು ತಗೊಳ್ಳೋಕ್ಕೆ ಅಂದರೆ ತೀರ್ಮಾನ ಮಾಡಲಿಕ್ಕೆ, ಆ ದಾರಿಯಲ್ಲಿ ಸಾಗಲಿಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಒಂದು ಈಗಿನ ಎನರ್ಜಿ ಕನೆಕ್ಟ್ ಆಗ್ತದೆ ನಿಮಗೆ ಅಂದರೆ, ನೀವು ಈಗ ಆಧ್ಯಾತ್ಮದ ಕಡೆಗೆ ಒಲವನ್ನು ಬೆಳೆಸ್ಕೊಂಡಿದ್ದೀರ. ಅದು ಗೊತ್ತಿದ್ದೋ ಇಲ್ಲ ಗೊತ್ತಿಲ್ಲದೇನೋ, ತಿಳಿದೋ ತಿಳಿಯದೇನೋ, ಆಧ್ಯಾತ್ಮ ಅಂದರೆ ನಿಮ್ಮಲ್ಲಿ ಪ್ರೀತಿ, ಆಕರ್ಷಣೆ, ಒಂದು ಶಾಂತಿಯ ನಂಬಿಕೆಯ ಅನುಭವ ನೀಡ್ತಾ ಇದೆ ನಿಮಗೀಗ. ಅಂದರೆ ನಿಮ್ಮ ಮೇಲೆ ಈಗ ನೀವು ಹಿಡಿತ ಸಾಧಿಸಿದ್ದೀರಾ. ನೀವು ಯಾರೋ, ಏನಾಗಬೇಕು ಅನ್ನುವ ಸ್ಪಷ್ಟನೆ ನಿಮಗೆ ಸಿಗ್ತಾ ಇದೆ. ಪ್ರತಿದಿನ ಪ್ರತಿ ಕ್ಷಣದ ನಿಮ್ಮ ಕುತೂಹಲಕ್ಕೆ ಕಾರಣವಾಗ್ತಿದೆ ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ. ಒಳ್ಳೆಯ ಕರ್ಮದ ಉದ್ದೇಶ ಏನಾದರೂ ಸಾಧನೆ ಮಾಡಬೇಕು, ಇನ್ನಷ್ಟು ಒಳ್ಳೆಯದನ್ನು ತಿಳಿದುಕೊಳ್ಬೇಕು, ನೀವು ಹೇಗಿರಬೇಕು, ಏನು ಮಾಡಬೇಕು ಅನ್ನುವ ಉತ್ಸಾಹ ನಿಮ್ಮಲ್ಲಿ ಹೆಚ್ಚುತ್ತಾ ಇದೆ. ಅದಕ್ಕಾಗಿಯೇ ನೀವು ಆರಿಸ್ಕೊಂಡದ್ದು ಗುರುವನ್ನು. ತಿಳಿ ಹೇಳುವ ಗುರುವಿನ ಆಯ್ಕೆ ಸರಿಯಾಗಿದೆ ಅಂದಮೇಲೆ ಕಾಲಕ್ರಮೇಣ ಎಲ್ಲವೂ ಬದಲಾಗ್ತಾ ಹೋಗ್ತಾ ಇದೆ ಅನ್ನುವ ನಂಬಿಕೆ ಹೆಚ್ಚಾಗ್ತಿದೆ. ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಇದ್ದೀರಾ. ಒಂದು ವಾಸ್ತವ ಸತ್ಯ ಅಂತೂ ನಿಮಗೆ ತಿಳಿದಿದೆ. ಗುರುವಿಲ್ಲದೆ, ಅವರ ಮಾರ್ಗದರ್ಶನವಿಲ್ಲದ ಜೀವನ ಚಂಚಲತೆಯ ಕೈವಶ ಆಗಿಬಿಡುತ್ತೆ, ಹುಚ್ಚು ಕುದುರೆಯ ಥರ ದಿಕ್ಕೆಟ್ಟು ಹೋಗುತ್ತೆ ಅನ್ನೋದನ್ನು ನೀವೀಗ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂದರೆ ತಾಯಿ ಮಗುವಿನ ಬಂಧ ಪರಮಾತ್ಮನ ಜೊತೆ ಆತ್ಮದ ಬೇರ್ಪಡದ ಸಂಬಂಧವಾಗಿದೆ ಅನ್ನೋ ರೀತಿಯಲ್ಲಿ ಗುರುವು ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ. ಇದೇ ವಾಸ್ತವ ಸತ್ಯ ಈಗ ನಿಮಗೆ ಅರ್ಥ ಆಗಿದೆ. ಭೌತಿಕ ಜಗತ್ತಲ್ಲಿ ಕಾಣ್ತಾ ಇರೋದು ಎಲ್ಲವೂ ಸರಿಯಲ್ಲ. ಅಂದರೆ ನಮ್ಮ ಅಂತರಾತ್ಮದಲ್ಲೂ ಕೂಡ ಸರಿಯಾದದ್ದು ಇದೆ. ಅದನ್ನು ನಾವು ಹೊರ ರೂಪಕ್ಕೆ ತರಬೇಕು ಅನ್ನೋದನ್ನು ನೀವೀಗ ಯೋಚಿಸ್ತಾ ಇದ್ದೀರಾ. ಅಂದರೆ ಕೆಲವೊಂದು ವಿಚಾರಗಳು ನಿಮ್ಮ ಎದುರಿಗೆ ಭ್ರಮೆಯ ರೂಪದಲ್ಲಿ ಬರ್ತಾ ಇದ್ದಾವೆ, ಅಂದರೆ ನಿಮಗೆ ಭ್ರಮೆಯನ್ನು ಹುಟ್ಟಿಸ್ತಾ ಇದ್ದೇವೆ. ಆದರೆ ಈಗ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ಭ್ರಮೆ ಯಾವುದು, ವಾಸ್ತವ ಸತ್ಯ ಯಾವುದು, ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಪೂರ್ವಜರ ಹಾಗೂ ನಿಮ್ಮ ಕುಲದೇವರ ಜೊತೆ ಒಂದು ಅವಿನಾಭಾವ ಸಂಪರ್ಕ ಹೆಚ್ಚುತ್ತಾ ಇದೆ. ಇದು ಒಂದು ದೈವಿಕ ರಕ್ಷಣೆಯಾಗಿದೆ. ನಿಮ್ಮ ಕುಲದೇವರ ದರ್ಶನ ಕನಸಲ್ಲಿ ಆಗ್ತಾ ಇದೆ. ಗುರು ನಿಮ್ಮನ್ನು ಪ್ರತಿ ಕ್ಷಣ ರಕ್ಷಿಸಲು ಹಾಗೆ ಮಾರ್ಗದರ್ಶಿಸಲು ಬಯಸ್ತಾ ಇರೋದ್ರಿಂದ ನಿಮಗೆ ಹತ್ತಿರ ಮಾಡ್ತಾ ಇದ್ದಾರೆ ನಿಮ್ಮ ಕುಲದೇವತೆಯನ್ನು. ಹಾಗಾಗಿ ನೀವು ಕುಲದೇವತೆಯ ದರ್ಶನವನ್ನು ಆದಷ್ಟು ಬೇಗ ಮಾಡ್ತೀರಾ. ಹಾಗೆ ಕೆಲವೊಂದು ಸಾರಿ ಪ್ರತಿ ಬಾರಿಯೂ ಅವರ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಮನಸ್ಸು ಹಾತೊರಿತಾ ಇದ್ದಾರೆ. ಕೆಲವೊಂದು ಸಾರಿ ಇದರ ಸೂಚನೆ ನಿಮ್ಮ ಕುಲದೇವಿಯನ್ನು, ದೇವರನ್ನ, ಇಷ್ಟ ದೇವರನ್ನ ಕನಸಲ್ಲಿ ಕಾಣೋದು, ಗುರುವು ಬಂದು ಆಶೀರ್ವಾದ ಮಾಡಿದ ರೀತಿಯಲ್ಲಿ, ಇಲ್ಲ ನಿಮ್ಮ ಹಣೆಗೆ ಭಸ್ಮ ಅಂದರೆ ಉದಿ ಪ್ರಸಾದವನ್ನು ಹಚ್ಚಿದ ರೀತಿಯಲ್ಲಿ, ಹಣೆಗೆ ಕುಂಕುಮ ಹಚ್ಚಿದ ರೀತಿಯಲ್ಲಿ ಏನಾದರೂ ನಿಮಗೆ ಕನಸು ಬಿದ್ದಿದೆ ಅಂದರೆ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ. ಆ ರೀತಿ ಆಗ್ತಾ ಇದೆ ಅಂದರೆ ಈ ಸಮಯದಲ್ಲಿ ಗುರುವು ನಿಮ್ಮ ಹಣೆಯ ಮಧ್ಯೆ ಇರುವ ಒಂದು ಚಕ್ರವನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಅದರ ಮೂಲಕ ನಿಮ್ಮ ಬುದ್ಧಿ, ಆಲೋಚನೆ ಗುರುವು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಅವರ ನಿಯಂತ್ರಣಕ್ಕೆ ನಿಮ್ಮ ಬುದ್ಧಿ ಹೋಗ್ತಾ ಇದೆ ಅಂದರೆ, ತಗೊಳ್ತಾ ಇದ್ದಾರೆ ಅಂದರೆ ಖಂಡಿತ ಇದು ನಿಮಗೆ ಶುಭ ಸೂಚನೆಯನ್ನು ಕೊಡ್ತಾ ಇದೆ. ಯಾವುದೇ ಒಂದು ದೊಡ್ಡ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿರಿ, ಆ ಸಮಸ್ಯೆ ಆರ್ಥಿಕ ಸಮಸ್ಯೆನೇ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವೈಯಕ್ತಿಕ ಸಮಸ್ಯೆನೇ ಆಗಿರ್ಬೋದು, ಅದರಿಂದ ನೀವು ಹೊರಗೆ ಬರ್ತೀರಾ. ಅಂದರೆ ನೀವು ಅಲ್ಲಿ ಒಂದು ಸಮಸ್ಯೆನ ಎದುರಿಸಲೇಬೇಕಾಗಿತ್ತು, ಆದರೆ ಒಂದು ಮೋಸವನ್ನು ಎದುರಿಸಲೇಬೇಕಾಗಿತ್ತು. ಆದರೆ ಕೂದಲೆಳೆಯ ರೂಪದಲ್ಲಿ ಆ ಒಂದು ಗಂಡಾಂತರದಿಂದ ಆ ಸಮಸ್ಯೆಯಿಂದ ನೀವು ಪಾರಾಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಗುರುವಿನ ಯೋಜನೆ ನಿಮ್ಮ ಯೋಜನೆ ಆಗಿದೆ. ಅಂದರೆ ನಿಮ್ಮ ಬುದ್ಧಿ ಈಗ ಅವರ ನಿಯಂತ್ರಣದಲ್ಲಿದೆ, ನಿಮ್ಮ ಯೋಜನೆಗಳು ಕೂಡ ಅವರ ನಿಯಂತ್ರಣದಲ್ಲಿದೆ. ಅಂದರೆ ಯಾಕಂದರೆ ನೀವೀಗ ಅವರಲ್ಲಿ ಪೂರ್ಣವಾಗಿ ಶರಣಾಗಿದ್ದೀರಾ. ನೀವು ನಿಮ್ಮ ಕಷ್ಟ ದುಃಖ ಸಂಪೂರ್ಣವಾಗಿ ನಿಮ್ಮನ್ನೇ ಅವರಲ್ಲಿ ಸಮರ್ಪಣೆ ಮಾಡಿ ಶರಣಾಗಿ ಮುಂದೆ ಹೋಗ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಕುಲದೇವರ ಹತ್ರನೂ ನೀವು ಹೋಗ್ತಾ ಇದ್ದೀರಾ, ಪೂಜೆ ಆರಾಧನೆ ಮಾಡ್ತಾ ಇದ್ದೀರಾ. ಅಂದರೆ ಅವರ ಆಶೀರ್ವಾದವು ಸಂಪೂರ್ಣವಾಗಿ ನಿಮಗೆ ಸಿಗ್ತದೆ. ಆದರೆ ಅದ್ರ ಜೊತೆ ಗುರುವು ಯಾವ ರೀತಿ ನೀವು ದಿನನಿತ್ಯದ ಕರ್ಮಗಳನ್ನು ಮಾಡಬೇಕು, ಯಾವ ರೀತಿ ನಿಮ್ಮ ಉದ್ದೇಶಗಳಿರಬೇಕು, ನೀವು ಏನು ಮಾಡಬೇಕು, ಏನನ್ನು ಕಳ್ಕೊಳ್ಬೇಕು, ಏನನ್ನು ಕೂಡಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ದಾರಿದೀಪವಾಗಿ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅದು ಹಿಂದಿನ ಜನ್ಮದ್ದೇ ಆಗಿರ್ಬೋದು, ಈ ಜನ್ಮದ್ದೇ ಆಗಿರ್ಬೋದು, ಕೆಲವು ತಪ್ಪುಗಳಿಂದ ಆದ ಕತ್ತಲೆಯನ್ನು ದೂರ ಮಾಡಿ ಅಲ್ಲಿ ಬೆಳಕನ್ನು ತುಂಬಿಸುವ ಪ್ರಯತ್ನವನ್ನು ಗುರುವು ಮಾಡ್ತಾ ಇದ್ದಾರೆ. ಅದು ಕೂಡ ನಿಮ್ಮ ಮೂಲಕ, ಅಂದರೆ ನಿಮ್ಮಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸುವ ಮೂಲಕ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಕೂಡ ನಿಮಗೀಗಾಗಲೇ ಅರ್ಥನೂ ಆಗಿದೆ.
ಈಗಿನ ವಾಸ್ತವ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮವರ ವರ್ತನೆ ಅಂದರೆ ನಿಮಗೆ ಬೇಕಾದವರ ವರ್ತನೆ ಹೇಗಿರುತ್ತೆ ಅಂದರೆ ನಿಮ್ಮ ಒಂದು ಸಂಬಂಧದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಾಣ್ತೀರಾ, ಆ ವ್ಯಕ್ತಿಯ ಯೋಚನೆಗಳು ಭಾವನೆಗಳು ಹೇಗಿರ್ತವೆ ಈ ಸಮಯದಲ್ಲಿ. ನಿಮ್ಮ ಸಂಬಂಧಗಳಲ್ಲಿ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ. ಅವರು ಈ ಸಮಯದಲ್ಲಿ ತುಂಬ ಖುಷಿಯಾಗಿದ್ದಾರೆ. ಯಾವುದೋ ಒಂದು ಹೊಗಳಿಕೆ ಅವರಿಗೆ ಸಿಕ್ಕಿರ್ಬೋದು, ಇಲ್ಲ ಯಾರೋ ಜೊತೆಯಾಗಿರ್ಬೋದು, ಇಲ್ಲ ಅವ್ರು ಏನೋ ಒಂದು ಅಚೀವ್ ಮಾಡಿರ್ಬೋದು. ಈ ರೀತಿಯಿಂದ ಅವರು ತುಂಬ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಸಮಯದಲ್ಲಿ. ಇಂಥ ಸಮಯದಲ್ಲಿ ಅವರ ಮನಸ್ಸಿನ ಸ್ಥೀಮಿತವನ್ನು ಅವರು ಕಳ್ಕೊಂಡಿದ್ದಾರೆ. ಅಂದರೆ ಯಾರ ಮಾತನ್ನು ಕೇಳುವಷ್ಟು ವ್ಯವಧಾನ ಅವರಲ್ಲಿ ಇರೋದಿಲ್ಲ ಆ ರೀತಿಯಾಗಿ. ಅಂದರೆ ಯಾಕಂದರೆ ಅವರು ಈ ರೀತಿ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ, ಇಲ್ಲ ಅವ್ರಿಗೆ ಬೇಕಾಗಿದ್ದು ಅವರಿಗೆ ಸಿಕ್ಕಿದೆ, ಅವರೀಗ ಖುಷಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಯಾರ ಮಾತನ್ನು ನಾನು ಕೇಳಬೇಕು ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಇದು ಎಲ್ಲೋ ಒಂದು ರೀತಿಲಿ ನಿಮಗೆ ಏನೋ ಒಂದು ರೀತಿ ಕಸಿವಿಸಿ ಈ ರೀತಿಯಾದ ಇವರ ವರ್ತನೆ ಎಲ್ಲೋ ಒಂದು ರೀತಿಲಿ ಏನಾದರೂ ಆಗ್ಬಿಡತ್ತಾ, ಸಮಸ್ಯೆ ಉಂಟಾಗ್ಬಿಡತ್ತಾ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ, ಆತಂಕದಲ್ಲಿದ್ದೀರಾ. ಅಲ್ಲಿ ಒಂದು ನಾನು ಅಹಂಕಾರ ಮೂಡಿದೆ ಅಂತೇಳಿ ನಿಮಗೂ ಅನ್ನಿಸ್ತಾ ಇದೆ. ವಾಸ್ತವ ಸತ್ಯ ಕೂಡ ಅದೇ ಆಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ. ಇಲ್ಲ ಇವರಿಗೇನಾಯಿತು, ಯಾರ ಒಂದು ಯೋಚನೆಗೆ ಇವರು ಒಳಪಟ್ಟಿದ್ದಾರೆ, ಅಂದರೆ ಆಕರ್ಷಣೆಗೆ ಒಳಗಾಗಿದ್ದಾರೆ ಅನ್ನೋ ರೀತಿಲಿ ನೀವೀಗ ಚಿಂತಿಸ್ತಾನೂ ಇರಬಹುದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಅವರು ಹೇಳಬೇಕು ಅಂತ ಹೇಳಿ ಈ ಸಮಯದಲ್ಲಿ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅಂತೂ ಕಾಣಿಸ್ತಾ ಇದೆ. ಇಲ್ಲಿ ಮೌನವೂ ಹೆಚ್ಚಾಗಿದೆ ಇಬ್ಬರಲ್ಲೂ. ಒಬ್ರಿಗೊಬ್ರು ಸರಿಯಾಗಿ ಮುಖ ಕೊಟ್ಟು ಮಾತನಾಡ್ತಾ ಇಲ್ಲ. ಯಾವುದೋ ಒಂದು ವಿಚಾರದಲ್ಲಿ ನೀವಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫೀಲಲ್ಲಿ ಇದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ವಿಚಾರ ನಡೀತಾ ಇದೆ, ಅದು ನಿಮಗೆ ನೋವು ಕೊಡ್ತಾ ಇದೆ, ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಹೊಸ ಅನುಭವವನ್ನು ಕೊಡ್ತಾ ಇರ್ಬೋದು. ಆದರೆ ಈ ಸಮಯದಲ್ಲಿ ಅವರಿಗೋಸ್ಕರ ನೀವು ಅವರು ಬದಲಾಗಬೇಕು, ಇಲ್ಲ ಅವರು ಮೊದಲಿನಂತಾಗಬೇಕು, ಇಲ್ಲ ಅವರಲ್ಲಿರುವ ಸಣ್ಣ ಅಹಂಕಾರ ಹೋಗಿ ಅವರು ಸಾಧಾರಣ ಅಂದರೆ ಸರಳ ವ್ಯಕ್ತಿ ಅಂದರೆ ಮೊದಲಿನಂತೆ ಆಗಬೇಕು ಅಂತೇಳಿ ಬಯಸ್ತಿದ್ರೆ. ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾರನ್ನು ನಂಬಿ ಬಂದಿದ್ರೋ ಅವರು ನಿಮಗೆ ಜೀವನ ಕೊಡ್ತಾರೆ, ಜೀವನ ಪೂರ್ತಿ ಸಂತೋಷವಾಗಿಡ್ತಾರೆ ಅಂಥೇಳಿ ಭರವಸೆಯಿಂದ ಕಾಯ್ತಾ ಇದ್ರಲ್ಲ, ಆ ಭರವಸೆ ಹುಸಿಯಾಗಿದೆ. ಎಲ್ಲೋ ಒಂದು ರೀತಿಲಿ ನಿಮಗೀಗ ಮೊದಲಿದ್ದ ಜೀವನವೇ ಚೆನ್ನಾಗಿತ್ತು, ನಾನು ಎಲ್ಲಿ ಬಂದುಬಿಟ್ಟೆ, ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇಲ್ಲಿ ಹೊರಗೆ ಹೋಗೋಕ್ಕೂ ಆಗ್ತಾಯಿಲ್ಲ, ಅಲ್ಲಿ ಉಳಿಲಿಕ್ಕೂ ಆಗ್ತಾಯಿಲ್ಲ, ಆ ರೀತಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಏನು ಮಾಡಬೇಕು ಅಂಥೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಒಂದು ಸಂಕಷ್ಟನೂ ಕೂಡ ನಿಮಗೆ ನೀವೇ ತಂದ್ಕೊಂಡಿದ್ದೀರಾ. ಅಲ್ಲಿಂದ ಹೊರಗೆ ಬರೋಕ್ಕೂ ನೀವು ಸಾಧ್ಯ ಆಗೋದಿಲ್ಲ. ಆ ರೀತಿ ಒಂದು ಪರಿಸ್ಥಿತಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅವರ ಮೇಲೆ ನಂಬಿಕೆ ಇಟ್ಟು. ಈಗ ಅವರ ವರ್ತನೆ ನಿಮಗೆ ಎಲ್ಲೋ ಒಂದು ರೀತಿಲಿ ತುಂಬ ನೋವು ಕೊಡ್ತಾ ಇದೆ. ಸಮಯಕ್ಕೆ ಅನುಗುಣವಾಗಿ ಅವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ನಿರ್ಲಕ್ಷ್ಯತನದ ಭಾವವನ್ನು ತೋರಿಸ್ತಾ ಇದ್ದಾರೆ. ಯಾವಾಗ ಬೇಕು ಆವಾಗ ನೀವು ಅವರ ಉಪಯೋಗದ ವಸ್ತು ಆಗಿಬಿಟ್ಟಿದ್ದಾರೆ. ಈ ಒಂದು ವಿಚಾರ ಇದೆಯಲ್ಲ, ಇದು ನಿಮಗೆ ಅರಗಿಸಿಕೊಳ್ಳಲಾಗದ ರೀತಿಯಲ್ಲಿ ನೋವನ್ನು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದೇ ಸಮಯ ನೀವು ಆತ್ಮವಿಶ್ವಾಸದಿಂದ ಮುಂದುವರಿಯೋ ಸಮಯ, ತೀರ್ಮಾನ ತಗೊಳ್ಳೋ ಸಮಯ ಆಗಿದೆ. ಹಾಗಾಗಿ ಇಲ್ಲಿ ಕುಗ್ಗೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕು. ಅವ್ರ ಜೊತೆ ಸ್ವಲ್ಪ ಮಾತನಾಡಲೇಬೇಕು ಧೈರ್ಯವಾಗಿ. ಆ ಪರಿಸ್ಥಿತಿಯನ್ನು ಸಂಭಾಳಿಸೋಕ್ಕೆ ನಿಮ್ಮಿಂದ ಆದರೆ ಪ್ರಯತ್ನ ಪ್ರಾಮಾಣಿಕವಾಗಿ ಪಡಿ. ಅಲ್ಲಿ ಆಗೋದೇ ಇಲ್ಲ ಅನ್ನೋ ಸಮಸ್ಯೆ ಏನಾದರೂ ಎದುರಾದರೆ ಖಂಡಿತ ಅದರಿಂದ ಹೊರಗೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಒಂದು ವಿಚಾರವನ್ನು ಅವ್ರ ಮುಂದೆ ಇಟ್ಬಿಡಿ. ಏನಾಗುತ್ತೋ ಅದನ್ನು ಎದುರಿಸಲೇಬೇಕು. ಇಲ್ಲ ಅಂದರೆ ಆ ನೋವನ್ನು ಅನಿವಾರ್ಯವಾಗಿ ಅನುಭವಿಸಬೇಕಾಗತ್ತೆ. ತೀರ್ಮಾನ ನಿಮ್ಮ ಕೈಯಲ್ಲಿದೆ. ಆದರೆ ಗುರು ಮಾತ್ರ ಹೇಳ್ತಿದ್ರೆ ನೀವು ಮೊದಲ ಹೆಜ್ಜೆ ದೃಢವಾದ ವಿಶ್ವಾಸದಿಂದ ಇಟ್ಟರೆ ನನ್ನ ಸಹಾಯ ಪ್ರತಿ ಕ್ಷಣವೂ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಎಂಥದ್ದೇ ಒಂದು ನಕಾರಾತ್ಮಕ ಒಂದು ವಿಚಾರಗಳಿಂದ ನೀವು ಹೊರಗೆ ಬಂದು ಹೊಸ ತೀರ್ಮಾನದೊಂದಿಗೆ ಮುಂದೆ ಹೋಗಬೇಕು ಅಂತೇಳಿ ನಿರ್ಣಯ ಅಂತೂ ಖಂಡಿತವಾಗಿ ತಗೊಂಡಿದ್ದೀರಾ. ಅದನ್ನು ಕಾರ್ಯರೂಪಕ್ಕೆ ತರೋದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಂತಿದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಈಗ ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡ್ತಾ ಇದ್ದೀರಾ. ಅಂದರೆ ಈಗ ಯಾರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕಡಿಮೆ ಮಾಡಿದ್ದೀರಾ. ಆವಾಗ ಅದೇ ಚಿಂತೆಯಲ್ಲಿ ಮುಳುಗಿದ್ದು ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಲಿಕ್ಕೆ ನಿಮಗೆ ಸಮಯ ಆಗ್ತಿರ್ಲಿಲ್ಲ. ಯಾಕಂದರೆ ಅದು ಕುಗ್ಗಿಸ್ತಾ ಇತ್ತು ನಿಮಗೆ ಆ ಯೋಚನೆ. ಈಗ ಅದರಿಂದ ಹೊರಗೆ ಬಂದು ನೀವು ನಿಮ್ಮ ಸಾಧನೆಯತ್ತ, ನಿಮ್ಮ ಲಕ್ಷ್ಯದ ಕಡೆ, ಗುರಿ ಕಡೆ ಆಗಿರ್ಬೋದು, ನೀವೀಗ ಗಮನ ಹರಿಸ್ತಾ ಇರೋದ್ರಿಂದ ನಿಮ್ಮ ಗೆಲುವು ನಿಶ್ಚಿತವಾಗಿ ನಿಮ್ಮನ್ನು ಎದುರು ನೋಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಆ ವಿಚಾರ, ಆ ಸಾಧನೆ ನಿಮ್ಮಿಂದ ಆಗತ್ತೆ. ಖಂಡಿತ ಅದೇ ರೀತಿ ಇಲ್ಲಿ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಮುಂದುವರಿರಿ ಧೈರ್ಯವಾಗಿ. ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ಒಂದು ರಿವರ್ಸ್ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಅಂದರೆ ಸಹಕಾರದ ಕೊರತೆ ಕಾಣಿಸ್ತಾ ಇದೆ. ಅರ್ಥ ಮಾಡ್ಕೊಳ್ತಾ ಇಲ್ಲ ಸಮಸ್ಯೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗ್ತಾ ಇಲ್ಲ. ಅಂದರೆ ಸಿಗ್ತಾ ಇಲ್ಲ ಅಂತಲೇ ಬರ್ತಾ ಇದೆ. ಇಂದಿನ ಎನರ್ಜಿ ಈ ಥರ ಕನೆಕ್ಟ್ ಆಗ್ತಿದೆ. ನೀವು ಬಹಳ ಶ್ರಮಿಸ್ತಾ ಇದ್ದೀರಾ, ಇದರಿಂದ ಸಹಕಾರ ಸಿಗ್ತಾ ಇಲ್ಲ. ನೀವು ಅಂದ್ಕೊಂಡದ ರೀತಿಯಲ್ಲಿ ಅವರು ಒಂದು ನಿಮಗೆ ಬೆಲೆ ಕೊಡ್ತಾ ಇಲ್ಲ. ಆ ಬೆಲೆ ಅನ್ನೋದಕ್ಕಿಂತ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ನೋವು ಕಾಡ್ತಾ ಇದೆ. ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ ಅಥವಾ ಅರ್ಥನೂ ಮಾಡ್ಕೊಳ್ತಾ ಇಲ್ಲ.
ಕೆಲಸಗಳಲ್ಲಿ ಕೆಲವೊಂದು ಸಾರಿ ಗೊಂದಲನೂ ಇದೆ, ವಿಳಂಬ ಕೂಡ ಆಗ್ತಾಯಿದೆ, ಯೋಜನೆ ಸರಿಯಾಗಿ ನಡೀತಾ ಇಲ್ಲ. ಇದರ ಬಗ್ಗೆ ನೀವು ಒತ್ತಡದಲ್ಲಿ ಈಗಿದ್ದೀರಾ. ಮನಸ್ಸಿನಲ್ಲಿ ಇಂತಹ ಭಾವನೆ ಬರಬಹುದು, ನಾನು ಇಷ್ಟೊಂದು ಮಾಡ್ತಾ ಇದ್ದೀನಿ ಆದರೆ ಫಲ ಯಾಕೆ ಸಿಗ್ತಾ ಇಲ್ಲ ಅನ್ನೋ ರೀತಿಲಿ ಈ ಭಾವನೆ ನಿಮ್ಮಲ್ಲಿ ಈಗ ಇದೆ. ಆದರೆ ಇಲ್ಲಿ ಈ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಅಲ್ಲ, ಸರಿಯಾದ ಜನ, ಸರಿಯಾದ ವಿಧಾನ, ಸರಿಯಾದ ಸಂವಹನ ಇಲ್ಲದೇ ಇರೋದು ಇದಕ್ಕೆ ಮುಖ್ಯವಾದ ಕಾರಣ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳಿ, ನಿಮ್ಮ ಮೌಲ್ಯವನ್ನು ತೋರಿಸಲು ಹೆಚ್ಚು ಒತ್ತಡ ಕೊಡಬೇಡಿ. ಸರಿಯಾದ ಜನರೊಂದಿಗೆ ಮಾತ್ರ ಕೆಲಸ ಮಾಡಿ ಮಾತನಾಡಿ. ಕೆಲವೊಮ್ಮೆ ಹಿಂತೆಗೆದುಕೊಳ್ಳುವುದು ಕೂಡ ಒಳ್ಳೆಯ ಫಲ ಕೊಡುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಸರಿಯಿಲ್ಲ, ಅವರು ಆ ವ್ಯಕ್ತಿ ಆ ವಿಚಾರನೇ ಸರಿಯಿಲ್ಲ ಅಂತ ಹೇಳಿದರೆ ಅಲ್ಲಿ ಯಾವುದೇ ರೀತಿ ಅನಿವಾರ್ಯತೆಗೆ ಅದನ್ನು ಒಪ್ಕೊಂಡು ಮುಂದೆ ಹೋಗೋದು ಬೇಡ. ನೀವು ಆ ವಿಚಾರದಿಂದ ಹಿಂದೆ ಸರಿಯೋದು ಉತ್ತಮ ಅನ್ನೋ ರೀತಿಲಿ ಬರ್ತದೆ. ಹಾಗೆ ಒಬ್ಬರು ಹೆಚ್ಚು ಪ್ರಯತ್ನ ಮಾಡ್ತಾ ಇರುವ ಸಾಧ್ಯತೆ ಕಾಣಿಸ್ತಾ ಇದೆ. ಇದು ಲವ್ ರೀಡಿಂಗಲ್ಲಿ ಬರ್ತಾ ಇದೆ. ಇಲ್ಲಿ ಎನರ್ಜಿ ಬದಲಾಗಿದೆ. ಅಂದರೆ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ, ಅವರು ನಿಮ್ಗೆ ಸಿಗಬೇಕು, ಇಲ್ಲ ಮರಳಿ ಬರಬೇಕು, ಇಲ್ಲ ಅವ್ರು ಬದಲಾಗಬೇಕು ಅನ್ನೋ ರೀತಿಲಿ ಒಬ್ಬರ ಕಡೆಯಿಂದ ಮಾತ್ರ ಪ್ರಯತ್ನ ಹೆಚ್ಚಾಗ್ತದೆ, ಇನ್ನೊಬ್ಬರ ಕಡೆಯಿಂದ ಅಷ್ಟು ಗಮನ ಹರಿಸ್ತಾ ಇಲ್ಲ ಅವ್ರ ಬಗ್ಗೆ, ಅವರು ನಿಮ್ಮ ಬಗ್ಗೆ ಅನ್ನೋ ರೀತಿಲಿ ಬರ್ತದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆ. ಅಂದರೆ ನೀವು ಅವರನ್ನು ಅರ್ಥ ಮಾಡಿಕೊಂಡಷ್ಟು ಅವರು ನಿಮ್ಮನ್ನು ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಇದು ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಒಂದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಬರ್ತಾ ಇದೆ. ಹಾಗಾಗಿ ಮಾತುಕತೆ ಸ್ಪಷ್ಟವಾಗಿರಬೇಕು ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತು ಶ್ರಮವನ್ನು ಯಾರಿಗೆ ಹೇಗೆ ಕೊಡಬೇಕು ಎಂಬುದನ್ನು ಕಲಿಯುವ ಹಂತ ಇದಾಗಿದೆ ಅನ್ನೋ ರೀತಿಲಿ ಬರ್ತದೆ. ಸರಿಯಾದ ಜನರು, ಸರಿಯಾದ ದಾರಿ, ಇದರಿಂದಲೇ ನಿಮ್ಮ ಕಡೆ ಒಂದು ಗೆಲುವನ್ನು ತಂದುಕೊಡ್ತಾರೆ. ಹಾಗಾಗಿ ಈ ಬದಲಾವಣೆ ನಿಮ್ಮನ್ನು ಈ ಸಮಯದಲ್ಲಿ ಆವರಿಸಿದೆ. ಇಲ್ಲಿ ಒಂದು ಈ ಕ್ಷಣದ ಎನರ್ಜಿ ಬಹಳ ಸ್ಪಷ್ಟವಾಗಿ ನಿಮಗೆ ಕನೆಕ್ಟ್ ಆಗ್ತದೆ. ಕೊಡುವುದಾಗಿರ್ಬೋದು, ಪಡೆಯುವುದಾಗಿರ್ಬೋದು, ಸಮತೋಲನದಲ್ಲಿರಬೇಕು. ಇದು ಕೇವಲ ಹಣ ಅಥವಾ ಸಹಾಯ ಅಲ್ಲ, ಇದು ಹೃದಯದ ವಿನಿಮಯ ಆಗಿರುತ್ತೆ. ಹಾಗಾಗಿ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಸ್ವಲ್ಪ ಗಮನವಿಡಿ. ಅಂದರೆ ವೈಯಕ್ತಿಕ ವಿಚಾರ, ಪ್ರೀತಿಯ ವಿಚಾರದಲ್ಲಿ ನೀವು ಅಥವಾ ನಿಮ್ಮ ಮುಂದೆ ಇರುವ ವ್ಯಕ್ತಿ ಈಗ ಒಬ್ರಿಗೊಬ್ಬರು ಬೆಂಬಲವಾಗಬೇಕಾದ ಹಂತದಲ್ಲಿ ಇದ್ದೀರಾ. ಯಾರಿಗಾದರೂ ನೀವು ಆಧಾರವಾಗಬಹುದು. ನಿಮಗೆ ಇಲ್ಲ ಯಾರದ್ದಾದರೂ ಸಹಾಯ ಬೇಕಿಲ್ಲಿ, ಸ್ವೀಕರಿಸಬೇಕಾದ ಸಮಯ ಕೂಡ ಬಂದಿದೆ ಅನ್ನೋ ರೀತಿಲಿ ಬರ್ತದೆ. ನಾನು ಮಾತ್ರ ಕೊಡಬೇಕು ಅಥವಾ ನಾನು ಮಾತ್ರ ಪಡ್ಕೊಳ್ಬೇಕು ಅನ್ನೋದು ಅಲ್ಲ, ಎರಡೂ ಸಮವಾಗಿರಬೇಕು ಅನ್ನುವ ಒಂದು ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತದೆ. ನೀವು ಕೊಟ್ಟ ಪ್ರೀತಿ, ಸಮಯ, ಸಹಾಯ ವ್ಯರ್ಥ ಆಗ್ತಾ ಇಲ್ಲ. ಇಲ್ಲಿ ಗುರುವು, ನೀವು ನಂಬಿದ ದೇವರು ಈಗ ನಿಮ್ಮ ಕಡೆಗೆ ರಿಟರ್ನ್ ಎನರ್ಜಿಯನ್ನು ಕಳಿಸ್ತಾ ಇದ್ದಾರೆ. ಆದರೆ ನೀವು ಸ್ವೀಕರಿಸಲು ಓಪನ್ ಆಗಿರಬೇಕು ವಿಶ್ವಾಸದಿಂದ. ಕೆಲವರು ಕೊಡೋದು ಈಸಿ ಅಂತ ಹೇಳಿ ಭಾವಿಸ್ತಾರೆ, ಆದರೆ ಸ್ವೀಕರಿಸೋದು ಕೂಡ ಒಂದು ಶಕ್ತಿಯಾಗಿರುತ್ತೆ, ಸ್ಟ್ರೆಂತ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವೇ ಕೆಲವೊಂದು ಸಾರಿ ಹೆಚ್ಚಾಗಿ ಅವ್ರ ಬಗ್ಗೆ ಕಾಳಜಿ, ಪ್ರೀತಿ ಕೊಡ್ತಾ ಇದ್ದೀರಾ, ಹೆಚ್ಚಾಗಿ ಅವರನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ಈಗ ಬ್ಯಾಲೆನ್ಸ್ ಆಗೋ ಸಮಯ ಬಂದಿದೆ. ಅವರಿಗೂ ಅದನ್ನು ಅರ್ಥ ಮಾಡಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಜೀನಿಯನ್ ಕನೆಕ್ಷನ್ ಇದ್ದರೆ ಇಬ್ಬರು ಒಂದೇ ಮಟ್ಟದಲ್ಲಿ ಇರ್ತೀರಾ. ಆದರೆ ನಿಮ್ಮ ವ್ಯಾಲ್ಯೂ ಗೊತ್ತಿರುವ ವ್ಯಕ್ತಿ ನಿಮಗೆ ರೆಸ್ಪೆಕ್ಟ್, ಸಪೋರ್ಟ್ ಖಂಡಿತ ಕೊಡ್ತಾರೆ. ಇಲ್ಲದೆ ಇರೋ ವ್ಯಕ್ತಿ ನಿಮ್ಮನ್ನು ಕಡೆಗಣಿಸ್ತಾರೆ, ಅನಿವಾರ್ಯವಾಗಿ ಬಳಸ್ತಾರೆ, ಉಪಯೋಗಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ವಾಸ್ತವ ಸತ್ಯ. ಇದನ್ನು ನೀವೇ ಸರಿಪಡಿಸ್ಕೊಳ್ಬೇಕು ನಿಮ್ಮ ಒಂದು ಯೋಚನೆಯೊಂದಿಗೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಾಗ್ತಾ ಇದೆ ಅಲ್ವಾ. ನಿಮ್ಮ ಆತ್ಮಸಾಕ್ಷಿ ಕೂಡ ಒಳಗಿನಿಂದ ನಿಮಗೆ ಗೈಡ್ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಸರಿಯಾದ ನಿರ್ಧಾರನ ತಗೊಳ್ಳೋದು ಅಂದರೆ ಅದು ನೀವು ಮಾತ್ರ ಆಗಿರ್ತೀರ. ಬೇರೆಯವರು ಅದನ್ನು ನೋಡ್ತಾ ಇರ್ಬೋದು, ಇಲ್ಲ ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ಬೋದು, ಇಲ್ಲ ಅವ್ರು ಹೇಳಿದ್ದನ್ನು ಕೂಡ ಕೇಳಿಸ್ಕೊಳ್ಬೋದು, ಆದರೆ ಅವರಿಗೆ ಅರ್ಥ ಆಗೋಲ್ಲ. ಅಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸಿರೋದು ನೀವು. ಹಾಗಾಗಿ ವಾಸ್ತವ ಸತ್ಯ ನಿಮಗೆ ಮಾತ್ರ ಅರ್ಥ ಆಗಿದೆ. ಹಾಗಾಗಿ ಅದರ ಆಧಾರದ ಮೇಲೆ ತೀರ್ಮಾನಗಳನ್ನು ತಗೊಂಡು ನಿಮ್ಮ ಬುದ್ಧಿವಂತಿಕೆ, ಜ್ಞಾನದ ಮೇಲೆ ಫೋಕಸ್ ಮಾಡಿ ಅಲ್ಲಿ ಕೆಲವು ಸ್ಪಷ್ಟವಾದ ವಿಚಾರಗಳೊಂದಿಗೆ ಅದನ್ನು ಸರಿಪಡಿಸ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದಕ್ಕೆ ಮುಂದೆ ಯಾವ ರೀತಿ ಒಂದು ಸಂಯಮದಿಂದ ಅದಕ್ಕೊಂದು ಪರಿಸ್ಥಿತಿಯನ್ನು ತಂದುಕೊಂಡು ಅದನ್ನು ಸುಧಾರಿಸಬೇಕು ಅನ್ನೋದನ್ನು ಕೂಡ ನೀವೇ ನಿಧಾನವಾಗಿ ಸಂಭಾಳಿಸಿ ಯೋಚಿಸಿ ಅನ್ನೋ ರೀತಿಯಲ್ಲಿ ಗುರು ಸೂಚಿಸ್ತಾ ಇದ್ದಾರೆ. ಅಂದರೆ ಕೇವಲ ಅವರಷ್ಟೇ ನಿಮ್ಮಿಂದ ಒಳ್ಳೆಯದನ್ನು, ನಿಮ್ಮಿಂದ ಪ್ರೀತಿಯನ್ನು, ನಿಮ್ಮಿಂದ ನಂಬಿಕೆಯನ್ನು ಡಿಸರ್ವ್ ಮಾಡೋದಲ್ಲ, ನೀವು ಕೂಡ ಅದನ್ನು ಡಿಸರ್ವ್ ಮಾಡ್ತೀರಲ್ವ. ನಿಮಗೂ ಕೂಡ ಒಂದು ಮನಸ್ಸಿದೆ, ಭಾವನೆ ಇದೆ ಅಲ್ವಾ. ಹಾಗಾಗಿ ಅದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡಿಸಿ ಮಾತನಾಡಿ ಸರಿಪಡಿಸ್ಕೊಳ್ಳಿ ಆ ವಿಚಾರವನ್ನು ಅನ್ನೋ ರೀತಿಲಿ ಬರ್ತದೆ. ಎಲ್ಲಿವರೆಗೂ ಸಹಿಸ್ಕೊಳ್ತಿರೋ ಅದು ಅಭ್ಯಾಸವಾಗಿಬಿಡುತ್ತೆ, ಹಾಗಾಗಿ ಅನಿವಾರ್ಯವೂ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಕೆಲವು ವಿಚಾರಗಳನ್ನು ಅಲ್ಲೇ ನಿಧಾನವಾಗಿ ಅವರಿಗೆ ಅರ್ಥ ಆಗೋ ಹಾಗೆ ತಿಳಿ ಹೇಳೋದು ಬಹಳ ಉತ್ತಮ. ಇಲ್ಲಾಂದರೆ ಅನಿವಾರ್ಯವಾಗಿಬಿಡುತ್ತೆ ಜೀವನ. ಅನಿವಾರ್ಯದ ಜೀವನ ಯಂತ್ರದ ಥರ ಆಗಿಬಿಡುತ್ತೆ ಅನ್ನೋ ರೀತಿಲಿ. ಯಾವುದೇ ರೀತಿ ಭಾವನೆಗಳೇ ಇರೋದಿಲ್ಲ. ಭಾವನೆಗಳೇ ಇಲ್ಲ ಅಂದರೆ ಅದು ಒಂದು ಮಷಿನ್ ಆಗಿಬಿಡುತ್ತೆ ಅಲ್ವಾ, ಆ ರೀತಿ ಬರ್ತಾ ಇದೆ. ಹಾಗಾಗಿ ನೀವು ಕೊಟ್ಟ ಒಳ್ಳೆಯದಕ್ಕೆ ಈಗ ಖಂಡಿತ ಫಲ ಮರಳಿ ಬರ್ತಾ ಇದೆ. ಸಮತೋಲನ, ದಯೆ ಮತ್ತು ಕರುಣೆ, ಪ್ರೇಮ, ಹಾಗೆ ಮನುಷ್ಯತ್ವ, ಮಾನವೀಯತೆಯನ್ನು ಯಾರಿಗೆ ತೋರಿಸಿದ್ರು, ಯಾವ ವಿಚಾರದಲ್ಲಿ ತೋರಿಸಿದ್ರು
ಆ ನಿಜವಾದ ಸಂಪರ್ಕ ಇದೇ ನಿಮ್ಮ ಮುಂದಿನ ಬ್ಲೆಸ್ಸಿಂಗ್ ಆಗಿ ನಿಮ್ಮ ಮುಂದೆ ನಿಂತಿದೆ. ಖಂಡಿತ ನೀವು ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದ, ಧೈರ್ಯವಾಗಿ ಕೆಲವು ತೀರ್ಮಾನಗಳನ್ನು ಎಲ್ಲವನ್ನು ಯಾವ ರೀತಿ ತಗೊಳ್ಬೇಕು ಆ ಪರಿಸ್ಥಿತಿಗೆ ಅನುಗುಣವಾಗಿ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ನೀವು ತಲುಪ್ತೀರಾ. ಅಂದರೆ ಅದು ಬಂದು ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಒಬ್ಬ ರೈತ ಬೀಜವನ್ನು ಬಿತ್ತಿದ ತಕ್ಷಣವೇ ಫಲ ಪಡೆಯೋದಿಲ್ಲ ಅಲ್ವಾ? ಅದಕ್ಕೆ ಅವರು ಯಾವೆಲ್ಲ ರೀತಿಯಲ್ಲಿ ಪಾಲನೆ, ಪೋಷಣೆ ಎಲ್ಲವನ್ನ ಮಾಡ್ತಾರೆ, ಅಂದರೆ ಶ್ರಮ ಕೊಡ್ತಾರೆ. ಅವರ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗತ್ತೆ. ಅದೇ ರೀತಿ ಇಲ್ಲಿ ನೀವು ಕೂಡ ಹೋರಾಟ ಮಾಡಿದಿರ, ಕೆಲವು ನಿಂದನೆಯನ್ನು, ಸಮಸ್ಯೆಗಳನ್ನು ಎದುರಿಸಿದಿರ, ಅದರ ಪರಿಹಾರಕ್ಕೋಸ್ಕರ ತುಂಬಾ ಶ್ರಮಿಸಿದಿರ. ಆ ಶ್ರಮಕ್ಕೆ ಖಂಡಿತ ಫಲ ಸಿಗುವ ಸಮಯ ಇದೇ ಆಗಿದೆ. ಇಲ್ಲಿ ಆ ಭಗವಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನೀವು ಯಾರು ನಂಬಿಕೆ ಇಡಬೇಕು ಅಂತೇಳಿ ಬಯಸಿದ್ರೋ ಅವರ ನಂಬಿಕೆ ನಿಮಗೆ ಸಿಕ್ಕಿಲ್ಲ ಅಂತೇಳಿ ಬೇಜಾರಾಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕರ್ಮ ಒಳ್ಳೆಯ ಉದ್ದೇಶದಿಂದ ಕೂಡಿರೋದ್ರಿಂದ ಇಲ್ಲಿ ನೀವು ನಂಬಿದ ಗುರು, ನೀವು ನಂಬಿದ ದೈವಶಕ್ತಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೆ ಆ ಒಂದು ನೀವು ಬೀಜ ಬಿತ್ತಿದಿರಲ್ಲ, ಯಾವ ಫಲವನ್ನು ಬೀಜ ಫಲ ಬೇಕು ಅಂತ ಬಿತ್ತಿದಿರಲ್ಲ ಅದೇ ಫಲವನ್ನು ಕೊಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ನಿಮ್ಮ ಜೀವನದಲ್ಲೂ ಇದೇ ಈಗ ನಡೀತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಸಂಯಮದಿಂದ ಇರಿ. ಖಂಡಿತ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ನೀವೀಗಾಗಲೇ ಶ್ರಮ ಹಾಕಿದಿರ, ಫಲ ಬರೋದು ಸ್ಲೋ ಆಗಿರ್ಬೋದು, ಆದರೆ ಅದು ಖಚಿತವಾಗಿ ಬಂದೇ ಬರುತ್ತೆ. ಮ್ಯಾನಿಫೆಸ್ಟ್ ಮಾಡಿ. ನೀವು ಯಾವ ವಿಚಾರದಲ್ಲಿ ಭಯ ಪಡ್ತಾ ಇದ್ದೀರಲ್ಲ ಆ ವಿಷಯ ಆಲ್ರೆಡಿ ಸೆಟ್ಲ್ ಆಗಿದೆ. ನೀವು ಕಂಟ್ರೋಲ್ ಮಾಡಬೇಕು ಅಂತೇಳಿ ಯೋಚಿಸ್ತಾ ಇರೋದು ಆಲ್ರೆಡಿ ಡಿವೈನ್ ಕೈಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಭಗವಂತನ ಕೈಯಲ್ಲಿ, ಗುರುವಿನ ಕೈಯಲ್ಲಿ ಅದು ಇದೆ. ನೀವು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಾನೇ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಿ, ಆದರೆ ಅದಕ್ಕಿಂತ ಮೊದಲು ಅದನ್ನು ಗುರುವಿಗೆ ಸಮರ್ಪಣೆ ಮಾಡಿದ್ರಿ. ಹಾಗಾಗಿ ಇದು ಆ ವಿಚಾರ ಈಗ ಅವರ ಕೈಯಲ್ಲಿದೆ. ಇಲ್ಲಿ ಯಾವ ರೀತಿ ಬರ್ತಾ ಇದೆ ಅಂದರೆ ನಂಬಿಕೆ 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 ಇಷ್ಟು ಮಾತ್ರ ನೀವು ಇಟ್ಟರೆ ಖಂಡಿತವಾಗಿ ಆ ವಿಚಾರದಲ್ಲಿ ಪರಿವರ್ತನೆ ಆದಷ್ಟು ಬೇಗನೆ ಸಿಗುತ್ತೆ. ಹಾಗೆ ಇಲ್ಲಿ ನಿಮ್ಮ ಪ್ರಯತ್ನ ವ್ಯರ್ಥ ಖಂಡಿತ ಆಗಲಿಕ್ಕೆ ಗುರುವು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಬಲವಾದ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಗ್ರೋತ್ಗೆ ಯಾವೆಲ್ಲ ರೀತಿ ಒಂದು ಸಿದ್ಧತೆ ಬೇಕೋ ಅದು ನಡೀತಾ ಇದೆ. ಹಾಗಾಗಿ ಯಾವ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಅತಿಯಾದ ಓವರ್ ಥಿಂಕಿಂಗ್ ಇದೆಯಲ್ಲ ಆ ವಿಚಾರವನ್ನು ಬಿಟ್ಬಿಡಿ. ನೀವು ಬಿತ್ತಿದ ಬೀಜ ಈಗ ಖಂಡಿತ ಫಲ ಕೊಡಲಿಕ್ಕೆ ತಯಾರಿ ನಡೆಸ್ತಾ ಇದೆ, ಅಂದರೆ ಸಿದ್ಧತೆ ಆಗ್ತಾಯಿದೆ. ಅದ್ರ ಬಗ್ಗೆ ಸಂದೇಹ ಮಾಡಬೇಡಿ. ನಿಮ್ಮ ದಾರಿ ಸರಿಯೇ ಇದೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಒಂದು ವಿಚಾರದಲ್ಲಿ ತುಂಬ ನೋವಿತ್ತು, ಹಾಗೆ ಒಂದು ಸಂದೇಹ ಕೂಡ ಇತ್ತು, ಆದರೆ ಈಗ ಅದು ಕ್ಲಿಯರ್ ಆಗ್ತಿದೆ. ನಿಮ್ಮ ಇಂಟ್ಯೂಷನನ್ನು ನೀವು ನಂಬಲೇಬೇಕು. ಆ ಸಮಯ ಈಗ ತುಂಬ ಬಲವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಹೀಲಿಂಗ್ ಹೋಪ್ ಇಟ್ಕೊಳ್ಳೋದು ಅವಶ್ಯಕವಾಗಿದೆ. ನಿಮ್ಮ ಹೃದಯದ ಗಾಯಗಳು ಈಗ ಗುಣವಾಗ್ತಾ ಇದ್ದಾವೆ. ಹಾಗೆ ಕಂಟ್ರೋಲ್ ಸ್ಟೆಬಿಲಿಟಿ ಕೂಡ ಬರ್ತಾ ಇರೋದ್ರಿಂದ ನಿಮ್ಮ ಜೀವನವನ್ನು ನೀವು ಹ್ಯಾಂಡಲ್ ಖಂಡಿತ ಮಾಡ್ತೀರಾ. ಈ ಸಮಯದ ಎನರ್ಜಿ ಪ್ರಕಾರ ನೀವು ಒಂದು ನೋವಲ್ಲಿದ್ದೀರಾ, ಅಂದರೆ ಯಾರದ್ದೋ ಜೊತೆ ಜಗಳ ಆಗಿರ್ಬೋದು, ಇಲ್ಲ ಅದರಿಂದ ನೀವು ತುಂಬ ಹತ್ತಿದ್ದೀರಾ, ನೋವು ಪಡ್ತಾ ಇದ್ದೀರಾ, ಅಂದರೆ ಅದು ಯಾವ ಕಾರಣಕ್ಕೆ ಬಂದಿತ್ತು ಅನ್ನೋದನ್ನು ನೀವೇ, ಅಂದರೆ ನಿಮ್ಮಿಂದಾದ ತಪ್ಪು ನಿರ್ಧಾರದಿಂದ ಬಂದಿತ್ತಾ, ಇಲ್ಲ ಅದಕ್ಕೆ ಅವ್ರ ಸಿಟ್ಟಿಗೆ ಕಾರಣ ಏನು, ಅಂದರೆ ಅವರು ಕೇವಲ ನಿಮ್ಮ ಹತ್ರ ಜಗಳ ಮಾಡಿದ್ರು, ಇಲ್ಲ ನಿಮ್ಮ ದುಃಖಕ್ಕೆ ಕಾರಣರಾದರು, ಇಲ್ಲ ನಿಮಗೆ ಎಲ್ಲೋ ಒಂದು ಏಟು ಹೊಡೆದ್ರು, ನೀವು ತುಂಬ ಹತ್ತಿದ್ದೀರಾ, ಇದೆಲ್ಲ ನಡೀತು ಅಂತ ಅಂದ್ರೂ ಕೂಡ ಅಲ್ಲಿ ಇಷ್ಟು ದಿನ ನಡೆದಿದ್ದು ಇವಾಗ ನಡೀತಾ ಇದೆ. ಅಂದರೆ ನೀವಲ್ಲಿ ಹತ್ತು ಕೂಗಾಡೋದಕ್ಕಿಂತ ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಳ್ಬೇಕು. ಇದು ಯಾಕೆ ನಡೀತು, ನಾನೇನಾದರೂ ತಪ್ಪು ನಿರ್ಧಾರ ತಗೊಂಡ, ತಪ್ಪಾಗಿ ಮಾತನಾಡಿದ್ನ, ಇಲ್ಲ ಅವರು ತಪ್ಪಿತ್ತ ಅನ್ನೋದನ್ನು ನೀವು ಕೂಲಂಕುಷವಾಗಿ ನಿಧಾನವಾಗಿ ನಿಮಗೆ ನೀವು ಕೇಳಿಕೊಂಡು ಉತ್ತರ ಸಿಕ್ಕ ಮೇಲೆ ಅದನ್ನು ಆ ವಿಚಾರದ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ. ನಿಮ್ಮದೇನೂ ತಪ್ಪಿಲ್ಲ ಅಂದರೆ ಅಲ್ಲಿ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ನಿಮ್ಮ ತೀರ್ಮಾನ ಏನಾದರೂ ತಪ್ಪಾಗಿತ್ತು ಅಂದರೆ ಅಲ್ಲಿಂದ ಅದೇ ರೀತಿ ಉತ್ತರ ನಿಮಗೆ ಸಿಗುತ್ತೆ. ಖಂಡಿತ ಅದನ್ನು ನೀವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಇಲ್ಲಿ ಕರ್ಮ ಮರಳಿ ನಿಮಗೆ ಸಿಗ್ತಾ ಇರೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ನಿಮ್ಮ ಪ್ರೀತಿ ಈಗ ಮರಳಿ ನಿಮಗೆ ಸಿಕ್ಕಿದೆ. ತುಂಬ ಖುಷಿಯಾಗಿದ್ದೀರಾ. ಅಂದರೆ ನೀವು ಯಾರು ನಿಮ್ಮನ್ನು ಮಾತಾಡಿಸ್ಬೇಕು, ಮೆಸೇಜ್ ಮಾಡಬೇಕು, ಅವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಬೇಕು ಅಂತೇಳಿ ಕಾಯ್ತಾ ಇದ್ರಲ್ಲ, ನಿಮ್ಮ ಮ್ಯಾನಿಫೆಸ್ಟ್ ಪೂರ್ಣಗೊಂಡಿದೆ. ನಿಮ್ಮ ನಂಬಿಕೆ ಗೆದ್ದಿದೆ. ಅಂದರೆ ನಿಮ್ಮದು ತುಂಬ ವಿಶ್ವಾಸ ಪೂರ್ಣವಾಗಿತ್ತು, ನಂಬಿಕೆ, ಸಂದೇಹ ಇರಲಿಲ್ಲ. ಹಾಗಾಗಿ ಅವರು ಮರಳಿ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಈಗ ನೀವು ತುಂಬ ಖುಷಿಯಾಗಿದ್ದೀರಾ. ಇದೇ ಕೃತಜ್ಞತೆಯ ಫೀಲನ್ನು ಭಗವಂತನಿಗೆ, ಒಂದು ನೀವು ನಂಬಿದ ಗುರುವಿಗೆ ಕೃತಜ್ಞತೆಯ ಮೂಲಕ ಸಲ್ಲಿಸಿ. ಖಂಡಿತ ನಿಮಗೆ ಇದೇ ರೀತಿಯ ಸಂತೋಷಗಳು ಮತ್ತಷ್ಟು ನಿಮ್ಮ ಜೀವನದಲ್ಲಿ ಡಿಸರ್ವ್ ಆಗಿದ್ದಾವೆ. ಅವುಗಳು ಕೂಡ ನಿಮ್ಮ ಜೀವನಕ್ಕೆ ಬರ್ತಾನೆ ಹೋಗ್ತದೆ ಮರಳಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇಲ್ಲಿ ಒಂದು ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಕೂಡ ಕನೆಕ್ಟ್ ಆಗ್ತದೆ. ಹಾಗೆ ಪ್ಲಸ್ ಸ್ಟ್ರಾಂಗ್ ಪೇಯ್ನ್ ಎರಡೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಯಾರೋ ನಿಮ್ಮವರಿಗೆ ತುಂಬ ಹುಷಾರಿಲ್ಲದೆ ಇರ್ಬೋದು, ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇರ್ಬೋದು, ಅದರಿಂದ ನಿಮಗೆ ತುಂಬ ನೋವಾಗಿದೆ ಈಗ. ಹಾಗೆ ಒಂದು ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಕೂಡ ಇದೆ ನಿಮಗೆ. ಯಾವುದೋ ಒಂದು ವಿಚಾರ ಕಡೆ ನೀವು ಗಮನ ಹರಿಸ್ತಾ ಇದ್ದೀರಾ, ಆ ಕಡೆ ಹೋಗಬೇಕು, ಆದರೆ ನಿಮ್ಮ ಲಕ್ಷ್ಯ ಈ ಕಡೆ ಫೋಕಸ್ ಆಗ್ತಾ ಇರೋದ್ರಿಂದ ಅಲ್ಲಿ ನಿಮಗೆ ಮೂವ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ವಿಚಾರದಲ್ಲಿ ಮನಸ್ಸು ತುಂಬ
ಒತ್ತಡದಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಗುರುವಿನಲ್ಲಿ ಮೊರೆ ಹೋಗಿ, ನೀವು ನಂಬಿದ ದೈವಶಕ್ತಿಗಳಲ್ಲಿ ಮೊರೆ ಹೋಗಿ, ಈ ಪ್ರಕೃತಿಯ ಜೊತೆ ನೀವೊಂದು ಅವಿನಾಭಾವ ಸಂಪರ್ಕಕ್ಕೆ ಹೋದರೆ ಖಂಡಿತವಾಗಿಯೂ ನೀವು ಹೀಲ್ ಆಗ್ತೀರಾ. ಅಲ್ಲಿ ನಿಮಗೆ ಒಳ್ಳೆಯ ಒಂದು ದಾರಿ ತಾನಾಗೇ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ವಿಚಾರ. ದೇವರು ಕೆಲವು ಬಾರಿ ಮನುಷ್ಯರ ರೂಪದಲ್ಲೂ ಕೂಡ ಬಂದು ಸಹಾಯ ಮಾಡ್ತಾರೆ. ಪ್ರಕೃತಿಯ ಮೂಲಕ ಕೂಡ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ, ನಿಮ್ಮನ್ನು ಹೀಲ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಧ್ಯಾನಿಸಿ ಆ ಭಗವಂತನನ್ನು, ಆ ಗುರುವನ್ನು, ಆ ಪ್ರಕೃತಿಯ ಮನಮೋಹಕ ದೃಶ್ಯಗಳನ್ನು, ಗಾಳಿ, ಬೆಳಕು, ನೀರು, ಹಾಗೆ ಒಂದು ಸೂರ್ಯ ಉದಯ ಆಗೋದು, ಚಂದ್ರ ಉದಯ ಆಗೋದು, ಇವೆಲ್ಲವನ್ನು ನೀವು ಸ್ಟ್ರಾಂಗ್ ಎನರ್ಜಿಯ ಮೂಲಕ ಕನೆಕ್ಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಖಂಡಿತ ಯಾರಿಗೂ ಹುಷಾರಿಲ್ಲ, ಯಾರು ನೋವಲ್ಲಿದ್ದಾರೆ, ಯಾರು ಏನೋ ಒಂದು ರೀತಿಯ ಸಮಸ್ಯೆಯಲ್ಲಿದ್ದಾರೋ ಅವರಿಗೋಸ್ಕರ ನೀವು ಪ್ರೇ ಮಾಡಿದರೆ ಖಂಡಿತವಾಗಿ ಅವರು ಚೇತರಿಸ್ಕೊಳ್ತಾರೆ. ನೀವು ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒತ್ತಡದಿಂದ ನಾನೇನೋ ಅಂದ್ಕೊಂಡೆ ಅದಕ್ಕೆ ಆಗ್ತಾ ಇಲ್ಲ, ಹೀಗಾಗ್ಬಿಡ್ತಲ್ಲ, ಹಾಗಾಗ್ಬಿಡ್ತಲ್ಲ ಅಂಥೇಳಿ ನೀವು ಮಾಡಿದ ಸೇವೆಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರತಿಫಲ ಸಿಗದ ಹಾಗೆ ಮಾಡ್ಕೊಳ್ಬೇಡಿ. ನೀವು ಮಾಡ್ತಾ ಇದ್ದೀರಾ ಆ ಸೇವೆ ಅಂದರೆ ಅದು ನೀವು ಋಣ ತೀರಿಸ್ತಾ ಇದ್ದೀರಾ, ಕರ್ಮ ಕಳ್ಕೊಳ್ತಿದ್ದೀರಾ. ಅದನ್ನು ಮನಃಪೂರ್ವಕವಾಗಿ ಕೃತಜ್ಞತಾ ರೂಪದಿಂದ ಮಾಡಿ ಪ್ರೇ ಮಾಡಿ. ನಿಮ್ಮ ಲಕ್ಷ್ಯದ ಕಡೆ ನೀವು ಮುಂದೆ ಹೋಗಲಿಕ್ಕೆ ಇವರು ಚೇತರಿಸ್ಕೊಳ್ಬೇಕು, ಹುಷಾರಾಗಬೇಕು ಅನ್ನೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಆ ಮ್ಯಾನಿಫೆಸ್ಟ್ ಗೆಲ್ಲತ್ತೆ. ಇಲ್ಲಿ ಒಂದು ಸ್ಟ್ರಾಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಕೂಡ ರಿಪೀಟ್ ಆಗ್ತಾ ಇದೆ. ಒಬ್ಬರಿಗೆ ಒಬ್ಬರು ಪಾಠ ಕಲಿಯಲು ಬಂದಿರುವ ಸಂಪರ್ಕ ಅನ್ನೋ ರೀತಿಯಲ್ಲಿ ಇದು ಕಾಣಿಸ್ತದೆ. ಈ ಸಂಬಂಧ ನಿಮಗೆ ಏನು ಕಲಿಸೋಕೆ ಬಂದಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಹಿಡ್ಕೊಳ್ಳೋಕ್ಕಲ್ಲ, ಇದೇನೋ ಒಂದು ರೀತಿಯಲ್ಲಿ ನನಗೆ ಏನೋ ಹೇಳಕ್ಕೆ ಬಂದಿದೆ, ಪಾಠ ಕಲಿಸಿಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ಒಂದು ಆತ್ಮ ಪರಿಶೀಲನೆ ಹಂತದಲ್ಲಿ ನೀವು ಹೀಗಿದ್ದೀರಾ ಅಂದರೆ ನಿಮ್ಮದೇ ಆದ ಒಂದು ತಪ್ಪು ನಿರ್ಧಾರ ನಿಮ್ಮನ್ನು ತುಂಬ ನೋವಿನಲ್ಲಿ ಇಟ್ಟಿದೆ ಈ ಸಮಯದಲ್ಲಿ. ಅದರಿಂದ ನೀವು ಹೊರಗೆ ಬರಬೇಕು ಅಂದರೆ, ಯಾಕಂದರೆ ಇದನ್ನು ನೀವು ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಇದು ನಿಮ್ಮ ತಪ್ಪು ನಿರ್ಧಾರದಿಂದಾದ ಒಂದು ನೋವಾಗಿದೆ. ಆ ಸಂಬಂಧದಲ್ಲಿ ನೀವು ನಂಬಿಕೆ ಇಟ್ಟು ಬಂದ್ರಿ, ಆದರೆ ಆ ಸಂಬಂಧ ನಿಮಗೆ ತುಂಬ ನೋವು ಕೊಡ್ತಾ ಇದೆ. ಇದರಿಂದ ಹೊರಗೆ ಬರಬೇಕು ಅಂದರೆ ಇಲ್ಲಿ ನಿಮಗೆ ಗುರುವು, ಆ ಭಗವಂತ ಮಾತ್ರ ಸಹಾಯ ಮಾಡಲಿಕ್ಕೆ ಸಾಧ್ಯ. ಅವರಲ್ಲೇ ನೀವು ವಿಶ್ವಾಸ ಬಿಟ್ಟು ಮೊರೆ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು. ಅನಿವಾರ್ಯ ಅಂತೇಳಿ ಒಪ್ಕೊಳ್ಳೋದಕ್ಕಿಂತ ಆ ಪರಿಸ್ಥಿತಿಯನ್ನು ನೀವು ಎದುರಿಸಲೇಬೇಕು ಅಂತ ಬರ್ತಾ ಇದೆ. ಈ ಸಂಬಂಧ ನಿಮಗೆ ಎಮೋಷನಲ್ ಲೆಸನ್ ಕೊಡ್ತಾ ಇದೆ. ಈಗ ನೀವು ಹಿಂಜರಿದು ಒಳಗೆ ನೋಡಿಕೊಳ್ಳುವ ಸಮಯ ಆಗಿದೆ ಅನ್ನೋ ರೀತಿಲಿ ಬರ್ತದೆ. ಹೊರಗಿನ ವ್ಯಕ್ತಿಗಿಂತ ಹೆಚ್ಚು ನಿಮ್ಮ ಗ್ರೋತ್ ಮುಖ್ಯ ಆಗಿದೆ. ಕೆಲವೊಮ್ಮೆ ಇಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಕೊಡ್ತಾ ಇದೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಿದೆ. ಈ ಸಂಬಂಧ ನಿಮ್ಮ ಆತ್ಮವನ್ನು ಎಚ್ಚರಿಸಲು ಬಂದಿತ್ತು, ಆದರೆ ನಿಮ್ಮ ದಾರಿಯನ್ನು ನೀವೇ ಇಲ್ಲಿ ಕಂಡು ಹಿಡ್ಕೊಳ್ಬೇಕು ಅನ್ನೋ ರೀತಿಲಿ ಕಾಣಿಸ್ತದೆ. ಇದಕ್ಕೆ ಗುರು ಸಹಾಯ ಮಾಡ್ತಾರೆ. ಮ್ಯಾನಿಫೆಸ್ಟ್ ಮಾಡಿ, ಅವರ ಆರಾಧನೆ ಮಾಡಿ, ಹಾಗೆ ಅವರ ಯಾವುದಾದ್ರೂ ಒಂದು ನಾಮ ಸ್ಮರಣೆಯನ್ನು ಮಾಡಿ. ಅಂದರೆ ಅವರ ಹೆಸರು ನಿಮಗೆ ಯಾವುದಿಷ್ಟ, ಬಾಬಾರವ್ರದ್ದು ಓಂ ಸಾಯಿನಾಥಾಯ ನಮಃ ಆಗಿರ್ಬೋದು, ಓಂ ಸಾಯಿ ಮಾರ್ಗ ಬಂಧುವೇ ನಮಃ ಅಂತೇಳಿ ಈ ಮಂತ್ರವನ್ನು ಕೂಡ ನೀವು ಜಪಿಸಿದರೆ ಹೀಲ್ ಆಗುತ್ತೆ. ಹಾಗೆ ಅದಕ್ಕೆ ಒಂದು ಮಾರ್ಗ ನಿಮಗೆ ಸಿಗುತ್ತೆ. ಇದನ್ನು 108 ಬಾರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಬಾಬಾರವರನ್ನ ಸ್ಮರಣೆ ಮಾಡಿ ಪಠಿಸಿ. ನೀವು ಹೀಲ್ ಆಗ್ತೀರಾ. ಆ ಎನರ್ಜಿ ಅಂದರೆ ಆ ಎನರ್ಜಿಯಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಯಾವ ತಪ್ಪು ನಿರ್ಧಾರ ತಗೊಂಡು ಯಾರ ಹತ್ರ ಬಂದು ಅವರಿಂದ ಯಾವ ನೋವನ್ನು ಅನುಭವಿಸಿ ನಿಮ್ಮ ತಪ್ಪನ್ನು ನೀವು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ಲ, ಈ ಆತ್ಮದ ಜೊತೆಯ ಸಂಪರ್ಕ ಇದು ಕೊನೆಯದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಎನರ್ಜಿ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಪ್ರೀತಿಯ ಒಂದು ಸಂಬಂಧದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿಯ ಒಂದು ಸಂಬಂಧನೇ ತಗೊಳ್ಳಿ. ಇಲ್ಲಿ ನೀವು ಒಟ್ಟಿಗೆ ಇದ್ದಾಗ ಅಲ್ಲೊಂದು ಶಾಂತಿ ಇರುತ್ತೆ. ಹಾಗೆ ಅಲ್ಲಿ ಒಂದು ಒತ್ತಡ ಇರೋದಿಲ್ಲ. ಮಾತುಕತೆ ಕೂಡ ನ್ಯಾಚುರಲ್ ಆಗಿ ಇರುತ್ತೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ಗ್ರೋ ಮಾಡ್ತೀರಾ. ಅಂದರೆ ಒಳ್ಳೆ ಮಾತುಗಳನ್ನು ಆಡ್ತಾ ಇಬ್ಬರು ಬಗ್ಗೆನೂ ಕೂಡ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾ ಇರ್ತೀರಾ. ಹಾಗೆ ಟ್ರಸ್ಟ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಬ್ಯಾಲೆನ್ಸ್ ಕೂಡ ಇರುತ್ತೆ. ಇವನು ನನ್ನ ಜೊತೆ ಇದ್ದರೆ, ಹೀಗೆ ಇದ್ದರೆ ನಾನು ನನ್ನಂತೆಯೇ ಬದುಕ್ಬೋದು ಒಳ್ಳೆ ರೀತಿಲಿ ಅನ್ನೋ ರೀತಿಲಿ ನೀವು ಅಂದ್ಕೊಳ್ತೀರಾ. ಆದರೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಮಧ್ಯ ಪ್ರವೇಶ ಮಾಡೋದ್ರಿಂದ ಅಲ್ಲಿ ನಿಮಗೆ ತುಂಬ ಗೊಂದಲ ಆಗ್ತಾ ಇದೆ. ಅದರಿಂದ ಹೊರಗೆ ಅವ್ರನ್ನ ಕಳಿಸೋದು ಹೇಗೆ, ಇಲ್ಲ ನಾವು ಹೇಗೆ ಹೊರಗೆ ಬರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಸಮಯದಲ್ಲಿ. ಇದು ನಿಮಗೆ ನೋವು ಕೊಡ್ತಾ ಇದೆ. ಇದು ನಿಮಗೆ ಯಾವುದೋ ಒಂದು ಪಾಠವನ್ನು ಕಲಿಸಲು ಬಂದಿರುವ ಸಂಬಂಧ ಅಂಥೇಳಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಉದ್ದೇಶ ಸ್ಟ್ರಾಂಗ್ ಆಗಿರಬೇಕು. ಚಾಲೆಂಜಿಂಗ್ ಆಗಿ ತಗೊಂಡು ಈ ವಿಚಾರದಲ್ಲಿ ನೀವು ಪರಿವರ್ತನೆಯನ್ನು ತಂದುಕೊಳ್ಬೇಕು. ಹಾಗೆ ಯಾರ ಮನಸ್ಸಿಗೂ ನೋವು ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರಬಾರ್ದು. ಸಂಭಾಳಿಸಿ ಅದನ್ನು ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅಟ್ರ್ಯಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಪೇನ್ ಕೂಡ ಹೆಚ್ಚಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವು ಬಾರಿ ಪದೇ ಪದೇ ಅದೇ ರೀತಿಯ ಪ್ರಾಬ್ಲಮ್ಸ್ಗಳು ರಿಪೀಟ್ ಆಗ್ತಾ ಇದ್ದಾವೆ ನಿಮಗೆ. ಹಾಗೆ ಗೊಂದಲ ಇದೆ. ಹಾಗೆ ತೀರ್ಮಾನನೂ ಸರಿಯಾಗಿ ತಗೊಳಕ್ಕಾಗ್ತಿಲ್ಲ ಹೇಳಿ ದುರ್ಬಲತೆಗೆ ಜಾರುವ ಸಂದರ್ಭ ಇದಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಒಂದಿಷ್ಟು ಬದಲಾವಣೆ ನಿಮಗೆ ಖುಷಿ ಕೊಟ್ಟಿದೆ. ಹಾಗೆ ನೀವು ಸ್ವಲ್ಪ ತಿರುಗಾಟನೂ ಮಾಡ್ತಾ ಇದ್ದೀರಾ. ಒಂದು ರೀತಿಯ ನೆಮ್ಮದಿಯ ಫೀಲ್ ಆಗ್ತಾ ಇದೆ. ಹೊಸ ಅನುಭವ ನಿಮಗೆಲ್ಲೋ ಒಂದು ರೀತಿಲಿ ತುಂಬ ಗೊಂದಲಗಳಿಂದ ಹೊರಗೆ ಬರೋಕ್ಕೆ ದಾರಿನೂ ತೋರಿಸಿದೆ. ಹಾಗೆ ಕೆಲವು ಪರಿಸ್ಥಿತಿಗಳನ್ನು ನೋಡಿ ನೀವು ಹೇಗಿರಬೇಕು ಅನ್ನೋದನ್ನು ಕೂಡ ಅಲ್ಲಿಗೆ ಹೋದ್ಮೇಲೆ ನೀವು ಕಲ್ತ್ಕೊಂಡಿದ್ದೀರಾ. ಅಲ್ಲಿ ಕಲಿಸಿದ್ದಾರೆ ನಿಮಗೆ ಕೆಲವು ಪರಿಸ್ಥಿತಿಗಳು, ಕೆಲವು ಜಾಗಗಳು ನಿಮಗೆ ಆ ರೀತಿ ಪಾಠ ಕಲಿಸಿದೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ನೀವು ಏನು ಸಣ್ಣ ಪುಟ್ಟ ತಿರುಗಾಟ ಮಾಡಿದರೂ ಕೂಡ ಅಲ್ಲಿಂದ ಏನು ವ್ಯರ್ಥ ಆಗಿರೋದಿಲ್ಲ. ಅಲ್ಲಿಂದ ಏನಾದರೂ ನೀವು ಕಲಿತೇ ಬರ್ತೀರಾ. ಆ ರೀತಿ ಕೂಡ ನಿಮಗೀಗ ಅನಿಸ್ತಾ ಇದೆ. ಹಾಗಾಗಿ ಇಂಥ ಸಮಯದಲ್ಲಿ ನಿಮ್ಮ ಫೀಲಿಂಗ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಕೆಲವರ ಎನರ್ಜಿ ಪ್ರಕಾರ ಕೆಲವು ದೂರುಗಳನ್ನು ಮಾಡೋದಕ್ಕಿಂತ ನಿಮ್ಮನ್ನು ಕೆಲವೊಂದು ಸಾರಿ ನೀವು ತಿದ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆಗ ಅಲ್ಲಿ ಶಾಂತಿ, ಹಾಗೆ ಮುಂದೆ ಯಾವ ರೀತಿ ನೀವು ಆ ಜೀವನವನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋದು, ಅಂದರೆ ಅದರಲ್ಲಿ ನಿಮಗೆ ಗೆಲುವು ಸಿಗುತ್ತೆ. ಕೆಲವೊಂದು ಸಾರಿ ಕೂಗಾಡಿ ಕಿರ್ಚಾಡಿ ಆ ಸಮಸ್ಯೆಗೆ ಪರಿಹಾರ, ಅಂದರೆ ಅದರಲ್ಲಿ ಆ ತಿರುವನ್ನು ತಗೊಳ್ಳೋದೇ ಆಗಿರೋದಿಲ್ಲ. ಅದನ್ನು ಕೆಲವೊಂದು ಸಾರಿ ಮೌನದಲ್ಲೂ ಕೂಡ ಸಂಭಾಳಿಸ್ಕೊಂಡು ಸಂಯಮದಿಂದ, ಬುದ್ಧಿವಂತಿಕೆಯಿಂದ ಕೂಡ ಬದಲಾವಣೆ ಮಾಡಿಕೊಂಡು ಹೋಗುವಷ್ಟು ವ್ಯವಧಾನ ನಿಮ್ಮಲ್ಲಿದೆ. ಅದನ್ನು ಕೆಲವೊಂದು ಸಾರಿ ಕೋಪದ ಕೈಗೆ ಇಲ್ಲ ಯಾವುದೋ ಒಂದು ಒತ್ತಡದ ಕೈಗೆ ಕೊಟ್ಟು ನೀವು ದುಡುಕ್ಬಿಡ್ತೀರಾ. ಹಾಗಾಗಿ ಕೆಲವೊಂದು ಪರಿಸ್ಥಿತಿಗಳನ್ನು, ಕೆಲವೊಂದು ವ್ಯಕ್ತಿಯನ್ನು, ಕೆಲವೊಂದು ಸಂಬಂಧಗಳನ್ನು ನಿಮ್ಮಿಂದನೂ ಕೂಡ ಸಂಭಾಳಿಸೋದು ಕಷ್ಟ ಆಗ್ತದೆ. ಸಂಭಾಳಿಸಿ. ನಿಮ್ಮಿಂದ ಆಗದ ವಿಚಾರ ಯಾವುದೂ ಇಲ್ಲ. ಯಾಕಂದರೆ ನಿಮ್ಮ ಜೊತೆ ದೈವಶಕ್ತಿ ಕೂಡ ಕನೆಕ್ಟ್ ಆಗಿದೆ. ನಿಮಗೆ ದೈವಿಕ ಮಾರ್ಗದರ್ಶನ ಹಂತ ಹಂತವಾಗಿ ಸಿಗ್ತಾ ಇದೆ ಅನ್ನೋ ರೀತಿದು ಕೂಡ ಅನಿಸ್ತಾ ಇದೆ ಎನರ್ಜಿ. ಒಟ್ಟಾರೆಯಾಗಿ ನೀವು ಯಾವುದೇ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೂ ಕೂಡ ಅಲ್ಲಿಂದ ಗುರುವು ಹೊರಗೆ ತರ್ತಾರೆ. ಅಷ್ಟೊಂದು ಸುರಕ್ಷಿತವಾಗಿದೆ ಎನರ್ಜಿ ನಿಮ್ಗೆ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದರೆ, ಗೈಡೆನ್ಸ್ ಮಾಡಿದರೆ, ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.